ಏನಂತ ಮಶಿವನಾಳ ವಿದ್ಯಾ ಮತ್ತೇನಿ ಬರುತ್ತವ ಏ ಭಾರತದ ಇಳಿಸೋಗ್ಯಾರ ಮಾಸ್ತರ್. ಹೌದು ಯಾಕಂದ್ರೆ ಹೆಂಗಾಗತ್ತ ಇಳಿಸ್ಯಾರ ಹಾಗಪ್ಪ ಒಟ್ಟ ಅಪ್ಪ ಇರ್ಲಾರ್ದ ಒಬ್ಬ ಚವ್ವ ಆಗ್ಯಾವ. ಹೌದು ಇಲ್ಲಿ ತಂದ ನಿಲ್ಲಿಸ್ಯಾವ. ಯಾಕಂದ್ರೆ ನನಗೆ ಹೇಳ್ತಾರ ಮಾಸ್ತರ್ ಏನಂತ ಏನಂತ ಹೇಳ್ತಾರ ಆಕೆ ಹೇಳೋದೆಲ್ಲ ಪುರಾಣ ಕಂಡೀಷನ್ ಆಯ್ತಂತ. ಹೌದು ನಾವು ಹೇಳೋದೆಲ್ಲ ಒಟ್ಟ ಎದರಾಗ ಇಲ್ಲತ್ತ. ಯಾಕಂದ್ರೆ ಪುರಾಣ ಓದೋದಕ್ಕೆ ವಿದ್ಯೆ ಒಬ್ಬಕ್ಕೆ ಕಾಣ್ತಾಳ ಜಗದಾಗ. ಹೌದು ಉಳಿಕದವ್ರು ಯಾರು ಪುರಾಣ ಓದಿಲ್ಲ. ಯಾಕಂದ್ರ ಆ ಮನುಷ್ಯಾಗ ನಾ ಅನ್ನುವಂಥದ್ದು ಅಹಂಕಾರ ಬರಬಾರ್ದು ವಿದ್ಯಾ. ಹೌದು ನಾ ಅಂತಂದ್ರೆ ನಾ ಸಗಳು ಬರ್ತತಿ, ನೀ ಅಂದ್ರೆ ನಾಲ್ಕು ನಾ ಮುಂದೆ ಹೋಗ್ತತಿ. ನಾ ಅಂದಂದ್ರೆ ಒಂದು ಕ್ಷಣ ಸುಳಿ ಕುಡಿ ಹಂಗಿಲ್ಲ ಅವ್ರು. ಹೌದು ಯಾಕಂದ್ರೆ ನೀ ಅಂತ ಗಂಡನ ಪಾದ ಹಿಡ್ಕೊಂಡು ಗಂಡನ ಸೇವೆ ಮಾಡ್ಕೊಂಡು ನೀನು ಹೋದೆ ಅಂದ್ರೆ ಹೌದು ಮುಂದೆ ಮುಕ್ತಿ ಹೊಕ್ಕಿ ವಿದ್ಯಾ ಇರ್ಲಕ್ಕ. ಇವ್ಯಾವ ಗಂಡ ತಿಳಿ ಹೋದಂದ್ರೆ ನಿನಗೆ ಮುಕ್ತಿ ಸುದಿಕೆ ಆಗಂಗಿಲ್ಲ. ತಾಗಳೆ ಪದ್ಯದಾಗು ಹೇಳೀನಿ, ಈಗ ಅಂದ್ರೆ ಹೇಳಕತ್ತೇನೆ ತಿಳ್ಕೊ. ಬಹಳ ಚಂದ ಚಂದ ಹೇಳಿ ಹೋಗ್ಯಾವ ಮಾಸ್ತರು. ಏನು ಒಂದು ಹೇಳ್ತಾವ ಯಾರು ಹೇಳ್ತಾವ. ಗಂಡನ ಸುಖ ಗರ್ತ್ಯಾರಿಗೆ ನೀವ ಹೇಳ್ತಾರಿಗೆ ತಿಳಿಯೋದಿಲ್ಲ. ಏ ವಾಯು ಪುತ್ರ ಬಲ ಭೀಮ ಮಾರುತಿಗೆ ಬರಬೇಕಾಗಿಲ್ಲ. ಕತ್ತಿಗೆ ನಿಂದೆ ಮಾಡುವುದಲ್ಲ, ಯಾವ ನಿನಗ ಕಲಿಸಿ ಬೇಕಾನಲ್ಲ. ಕತ್ತಿಗೆ ಭಾಷೆಗ ಕಟ್ಟಿಗೆಲ್ಲ ಚೆನ್ನಾಗಿಲ್ಲ. ಹೊತ್ತಿಗೆ ಭಾಷೆಗ ಕಟ್ಟಿಲ್ಲ ಚೆನ್ನಾಗಿದ್ದಾಳ. ಹೆಣ್ಮಕ್ಕಳ ಮನ್ಯಾಗ ಎದ್ದಾರ ಪುಣ್ಯ ಮ್ಯಾಗ
ಏ ಚಂದ್ರಶಾನ ಎಂದಿಗೆ ತಿರುಗತಾಳ ಕೃಷ್ಣನ ಹೇಮಾಲ ಜವಾಬು ಹುಡುಕ ತಾತಗಾಲ ಮಾಲಿಕಪುರದಾಗ ಏ ಮಲಕ ಸಾಯವನ ಸಖಿ ಕೆರೆ ಹಾಡು ಹುಡುಗಿ ಗಾಲ ಗಾಲ ಮಲಕ ಸಾಯವನ ಸಖಿ ಕೆರೆ ಹಾಡು ಹುಡುಗಿ ಗಾಲ ಗಾಲ ಏನಿಗೆ ಬಂದೈತೆ ಮಾಸ್ತರ್ ಮಶೀಬನ ಹುಡುಗಿ ಗಾಡಿ ಏ ನಾನು ಬಹಳ ಶಾನ್ಯ ಅಂತ ತಿಳ್ಕೊಂಡಿನ ಕರೆ ಮಶೀಬನ ವಿದ್ಯಾನಾಥ ಹೋಗಿ ಜಗನಾಗ ಎಲ್ಲೂ ನೋಡಲಿಲ್ಲ ಹಂಗಪ್ಪ ಯಾಕಂದ್ರೆ ತಾನ ಹೇಳ್ತಾಳ ನಾವೊಂದು ಕೇಳೋದು ಬೇರೆ ಆಗತ್ತೈತಿ ಹೌದು ನೀವೊಂದು ಕೇಳೋದು ಬೇರೆ ಆಗತ್ತೈತಿ ಅಂತ ಹೇಳ್ತಾಳು ಆದ್ರೆ ನಾ ಕೇಳಿದಂತ ಪ್ರಶ್ನೆ ಅಲ್ಲ ಅಲ್ಲೇ ಬಿಟ್ಟಾಳ ಮಾಸ್ತರ್ ಹೌದು ಬರೇ ನಾ ಅಂತ ಮಾಡಿದವರು ವಿದ್ಯಾ ಜಗದಾಗ ಏನ್ ಹೇಳ್ತಾರ ಮಾಸ್ತರ ಏನ್ ಹೇಳ್ತಾವ ಯಾರು ನಿಮ್ಮವ್ರು ಯಾರು ಮೆಟ್ಟಿಗೆ ಹಚ್ಚಲ್ಲ ನಾ ಬೇಕಾದ್ರೆ ಮೆಟ್ಟಿಗೆ ಹಚ್ಚಿ ನೋಡು ಅಂತ ಹೇಳ್ತಾಳಕಿ ವಿದ್ಯಾ ಹೌದು ಆದ್ರೆ ನಿನ್ನ ಕೈಲೇ ಎಮ್ಮು ನಿಂದಿಲ್ಲ ಮಶೀಬ್ನಾಳ ವಿದ್ಯಾ ಮೆಟ್ಟಿಗೆ ಹಚ್ಚೋದಾಗದ ನಿನ್ನ ನಾ ಮೆಟ್ಟಿಗೆ ಹಚ್ಚೋದಾಗದ ನಾನು ಹೌದು ಯಾಕಂದ್ರೆ ಬಾಳ ಮಂದಿ ಮೆಟ್ಟಿಗೆ ಹಚ್ಚಲ್ಲ ಹಂಗ ಯಾರ್ಯಾರು ಮೆಟ್ಟಿಗೆ ಹಚ್ಚಲ್ಲ ಹೇಳ್ತಾನೆ ಕೇಳು ನಿನ್ನಂತೂ ಮೊದಲ ಮೆಟ್ಟಿಗೆ ಹಚ್ಚೀನಿ ಅದ್ ನಮ್ಮವ್ವ ಅನಿಸೋದಕ್ಕೆ ಮೆಟ್ಟಿಗೆ ಹಚ್ಚಿಲ್ಲ ಯಾರ್ಯಾರ ಯಾಕಂದ್ರ ಇಲ್ಲ ಅನ್ನಕ್ಕೆ ಒಬ್ಬಕ್ಕೆ ಕಲ್ಲಾಗಿ ಬಿದ್ದಾಳೆ ಹೌದು ಆಕಿನ ಮೆಟ್ಟಿಗೆ ಹಚ್ಚಬೇಕಾದ್ರೆ ಯಾರ ಮೆಟ್ಟಿಗೆ ಹಚ್ಚಾರು ಯಾರಿಂದ ಅಲ್ಲೂ ನಿಮ್ಮವ್ವ ಯಾರು ಹೋಗಿಲ್ಲ ಇಲ್ಲ ಆಕಿ ಕಲ್ಲಾಗಿ ಬಿದ್ದಕ್ಕಿನ ಆಕಿನ ಎಬ್ಸಬೇಕಾದ್ರೆ ಯಾರದಿಂದ ಎದ್ದಾವು ಯಾರಿಂದ ಎದ್ದು ಅಲ್ಲಿ ಮತ್ತೆ ಗಂಡ ಗಬ್ರು ಅನ್ನುವಂತ ನಮ್ಮ ರಾಮದೇವರು ಬೇಕಾಗ್ಯಾನ ಮಾತಾಡಿ ಸಾಕ ಹೌದು ಅಲ್ಲಿ ನಮ್ಮ ರಾಮದೇವರು ಲಕ್ಷ್ಮಣ ರಾಮ ವಿಶ್ವಾಮಿತ್ರ ಗುರುಗಳ ಬರ್ತಿದ್ರು ವಿಶ್ವಾಮಿತ್ರ ಗುರುಗಳು ಲಕ್ಷ್ಮಣಗ ಮತ್ತ ರಾಮಗ ಹೇಳ್ತಾರ ಏನಂತ ಈಗ ಹಿಲಾನಕ್ಕ ಬಗ್ಗೆ ಗಂಡನ ಮೇಲೆ ಹಾದ್ರ ಮಾಡಿ ಕಲ್ಲಾಗಿ ಬಿಡ್ತಾವ ತಮ್ಮ ನೋಡ್ರಿ ಅಂತ ಹೇಳ್ಕೊತ ಬರ್ತಿದ್ದ ಆ ಹೇಳ್ಕೊ ಬರೋ ತಡಾಕಿಲ್ಲ ಏನಾಯ್ತು ಆ ರಾಮದೇವರ ಪಾದ ಯಾವಾಗ ಇಲ್ಲಾಗ ಈ ಮಶೀಬ್ನ ಹಿಲಾನ ನೆತ್ತಿ ಮೇಲೆ ಬತ್ತು ನೋಡು ಅವಾಗ ಏನಾಯ್ತು ಆ ಹಿಲಾ ಸುಲಿಕೆ ಪಾತಾಳದಿಂದ ಎದ್ದಾಳ ಮಾತು ಮ್ಯಾಲ ಮುದುಗನ ಮ್ಯಾಲ ಎದ್ದಳವ ಯಾವಾಗ ನಮ್ಮ ರಾಮದೇವರ ನೆತ್ತಿ ಮೇಲೆ ಯಾವಾಗ ಪಾದ ಬತ್ತು ನೋಡು ಹಿಲಾನ ನೆತ್ತಿ ಮೇಲೆ ಅವಾಗ ಸಾಷ್ಟಾಂಗ ನಮಸ್ಕಾರ ಹಾಕಿ ರಾಮದೇವರಿಗೆ ಯಾಕಂದ್ರೆ ನನ್ನ ಎಬ್ಬಿಸುದು ಯಾರಿಗೂ ಆಗಿರ್ಬೇಕಲ್ಲಪ್ಪ ನೀನ ಎಬ್ಸಿದ ಬಹಳ ಧನ್ಯವಾದಗಳು ಅಂತ ಹೇಳೋದು ಹಾಕಿನ ಮೆಟ್ಟಿಗೆ ಹಚ್ಚಬೇಕಾದ್ರೆ ನನ್ನ ಗಂಡಗೊಬ್ಬರು ಮೆಟ್ಟಿಗೆ ಹೆಚ್ಚಾನ ಯಾಕಂದ್ರೆ ಒಂದಾನೊಂದು ಟೈಮ್ದಾಗ ಏನಾಗಿತ್ತು ರಾಮಾಯಣದಾಗ ಒಂದು ಮಾತ ಏನಾಗಿತ್ತಂದ್ರ ಆಗ ಸ್ವಲ್ಪ ನಾವು ಓಡಿಸ್ತದ ಹೊರ್ಯಾಗ ಇಚ್ಚಗಡಿನಿಂದ ಹಚ್ಚಕ ಹಚ್ಚಿಗಿರುತ್ತಂದ ಇಚ್ಚಕ ಮಂದಿನ ಇಳಿಸ್ತದಪ್ಪ ಒಂದಾನೊಂದು ಟೈಮ್ದಾಗ ನಾವು ಹತ್ತಬೇಕಂತ ತಿಳ್ಕೊಂಡು ಹೊಳಿ ದಾಟಿ ನಾವು ಹೋಗ್ಬೇಕಾಗಿತ್ತು ಹೊಳಿ ಹಚ್ಚ ಕಡೆ ರಾಮದೇವರು ಹೋಗ್ಬೇಕಾಗಿತ್ತು ಅವಾಗ ನಾವಾಗ ಕಾಲಿಡಕ್ಕಾಗತ್ತ ಮಕ್ಕಳು ಎದ್ರಾಗ ಅಂದ್ರ ಹಡಗದಾಗ ಕಾಲಿಡಕ್ ಹೋದಾಗ ಸಂದತ್ತ ಯಪ್ಪ ನೀ ಕಾಲು ಒಟ್ಟ ಇಡಬೇಡ ಮೊದಲು ನಾನು ಹಂಗಯ್ಯ ಕಾಲಿಡೋದತ್ತು ಯಾಕೆ ಅಂತ ಕೇಳ್ಬಿಟ್ಟವ ಏನಿಲ್ಲ ಪರಮಾತ್ಮ ಆ ಕಲ್ಲಾಗಿ ಬಿದ್ದರು ಅಂತ ಹೇಳ ನಿನ್ನ ಪಾದ ಹತ್ತಿ ಹೆಣ್ಣಾಗೈತಿ ಕೊಲ್ಲಿದ್ರು ಹೋಗಿ ನಿನ್ನ ಪಾದ ಹತ್ತ ಹೆಣ್ಣಾಗೈತಿ ಅಕಸ್ಮಾತ್ ನಮ್ಮ ನಾವಿನಾಗಿ ನೀ ಕಾಲಿಟ್ಟವ್ರೆ ನಾವು ಹೆಣ್ಣಾಗ್ತವ್ರೆ ನಾ ಹೆಂಗೆ ಬಾಳು ಮಾಡ್ಕೊಡೋದು ಯಾಕಂದ್ರೆ ಅಂತ ನಾವಿನಾಗ ಏರ್ಸ್ಕೋಬೇಕಾದ್ರ ನಾವ ಓಡಿಸೋದಕ್ಕೆ ಅಂತ ಅಂಜಾನು ಅಂತವ್ರನ್ನೆಲ್ಲ ಮೆಟ್ಟಿಗೆ ನನ್ನ ಪರಮಾತ್ಮ ಇದು ಅಲ್ಲ ಯಾರ ಬಾಳ ಮಂದಿನ ಮೆಟ್ಟಿಗೆ ಹೆಚ್ಚಿನಿ ಏ ಮಶೀಬ್ನ ಒಂದು ಮಾತು ಹೇಳ್ತಾವ ನನಗ ಏ ಕುಮಾರ ತುಕಡ ಮಾಡ್ತಾಳತ್ತ ನೋಡಿ ನೀ ಬರೀ ಮಾತಿನಾಗ ಹೇಳ್ತೀವಿ ವಿದ್ಯಾ ಏ ಕುಮಾರ ತುಕಡ ಅಂತ ನೀ ಮಾತಿನಾಗ ಹೇಳ್ತೀವಿ ಆದ್ರ ನಾ ಮಾಡಿ ತೋರಿಸ್ತೇನೆ ಮತ್ತ ನೀ ಬರೀ ಮಾತಿಗಂತ ಏಕಮಾರ ದೋತುಕಡ ಅಂತ ಹೇಳ್ತೀವಿ ನಾ ಇವತ್ತು ಮಾಡಿ ತೋರಿಸ್ತೇನೆ ಏಕಮಾರ ದೋತುಕಡ ನಿಮ್ಮ ತಾಯಿನ ಮಕ್ಕಳು ಹೆಂಗಂದ್ರೆ ನೋಡು ಪರಶುರಾಮ ಏನ್ ಮಾಡ್ಯಾನ ಎಲ್ಲಮ್ಮನ ಕಡಿಬೇಕಾದ್ರೆ ಜಮದಗ್ನಿ ನಿನ್ನ ತಾಯಿನ ಕಡಿ ಮಗನ ಅಂದ ಅವಾಗ ಪರಶುರಾಮ ಒಂದ ಏಟಿಗೆ ಕೊಡಲಿಲ್ಲ ಎಲ್ಲಮ್ಮನ ಏನ್ ಮಾಡ್ಯಾನ
ಅಪ್ಪನ ಮಾತು ಕೇಳಿ ಚೆಂಡು ಹೊರಗೆ ಬಿಟ್ಟಾನ ಎಲ್ಲವನ್ನ. ಅವಾಗ ತುಕಡ ಮಾಡ್ಯಾನೋ ಇಲ್ವೋ ಅಲ್ಲಿ. ಹೌದು ಮತ್ತೆ ನೀ ಯಾವಾಗ ಮಾಡಿರಿ ಅವಿದ್ಯ? ಯಾಕಂದ್ರೆ ನಿನಗೆ ನೀವು ಮಾತಲ್ಲ. ಮತ್ತೆ ನೋಡು ಮತ್ತೆ ಏನ್ ಹೇಳ್ತಾಳು? ಏನ್ ಹೇಳ್ತಾರಪ್ಪ? ಆಕೆ ಅಂತ ಹೇಳ್ತಾಳ, ಒಂದು ಹೆಣ್ಣು ಮಗ ನಿನ್ನ ಗಂಡ ಮಗ ಎಲ್ಲದ ಬಸರ ಅಯ್ಯಾಳು, ಆಕೆ ಹೆಸರು ಅಕ್ಕನಾಗ ಮಾತು ಹೇಳ್ತಾಳೆ. ನೋಡು ಗಂಡ ಮಕ್ಕಳಿಂದ ಬಸರ ಆಗ್ಯಾವ ನೋಡು ಮನಸ್ತಾರಕ್ಕೆ. ಗಂಡು ಮಕ್ಕಳಿಂದ ಎಂಬರ ಬಸರ ಆಗ ಐಕೆ ವಿದ್ಯ. ಏನ್ ಹೇಳ್ತಾರ? ಈಗ ನೀ ಬಸರ ಆಗ್ಬೇಕಾದ್ರೆ ಕನ್ನಡ ಲಕ್ಷ್ಮಣ ಬೇಕು. ಆದ್ರ ನಿಮ್ಮ ಬಸರ ಆಗ್ಯಾವ ನೀ ಹೇಳ್ತಿ ಅಕ್ಕನಾಗಮ್ಮ. ಆಕೆ ಬಸರ ಆಗ್ಯಾವ ನಿನಗೆ ಗೊತ್ತೈತನ? ಅಲ್ಲಿ ಉಂಡು ಬಿಟ್ಟಂತ ಅನ್ನದ ತಿನ್ನಾಕ ಹೊಟ್ಟಿಲೆ ಆಗ್ಬೇಕಾದ್ರೆ ಅಲ್ಲಿ ಹೋಗಿ ನಿಮ್ಮ ಉಂಡಾಡುತ್ತ ತಿಳ್ಬೋದೇನ? ಅಲ್ಲಿ ಉಣ್ಬೇಕಾದ್ರೆ ಯಾರು ಉಂಡಾರು? 5 ಮಂದಿ ಸತ್ತ ಪುರುಷರು ಗಂಡು ಮಕ್ಕಳ ಉಂಡಾರು ವಿದ್ಯಾ. ಅಂತ ಗಂಡು ಮಕ್ಕಳು ಉಂಡು ಬಿಟ್ಟಂತ ಅನ್ನ ತಿಂದಾರ ಈಕೆ ಇಲ್ಲಿ ಬರಾಕೈತ ನೋಡು. ಈ ಅಕ್ಕನಾಗಮ್ಮ ಈಕೆ ತಿಂದು ಏನ್ ಮಾಡ್ಯಾಳು? ಹೊಟ್ಟಿಲೆ ಆಗ್ಯಾಳ. ಅದು ಹೆಂಗ ಆಗ್ಯಾಳು? ಆ ಸತ್ತ ಪುರುಷರು ತಿನ್ನಬೇಕಂತ ಅನ್ನದಾಗ ತಿಂದು ಹೊಟ್ಟಿಲೆ ಆಗ್ಯಾಳು. ಬರೇ ಈಕಿಗೆ ಗೊತ್ತಿಲ್ಲಾಗಿತ್ತು ನಾ ಹೆಂಗ ಹೊಟ್ಟಿಲೆ ಆಗಿ ಅನ್ನುವಂಥದ್ದು. ಈಗಿನ ಒಂದು ಕೋಲೆದಾಗ ಹಾಕಿರಪ್ಪ ನೋಡು. ಹಾಕಿ ಏನ್ ಮಾಡ್ತಾರಂತ? ಹಾಕಿ ಏನ್ ಮಾಡ್ತಾರಂತ? 9 ತಿಂಗಳ 9 ದಿನ ಹೊರಗೆ ಬರಲ್ಲತ್ತ. ಅವಾಗ ಮಂಜಲ ಕುಡಿಕಿರ ಬಡಿಯಾಕ ಬಂದ್ರತ್ತ ಮಾಸ್ತರ ಆಕ ಮಾದೇವಿ. ಒಳಗೆ ಹೋದಕ್ಕೆ ಬಾಳ ದಿನ ಆದ್ದಿನ ಏನು ಒಳಗೆ ಸತ್ತಾಳ ಬದುಕಲ ನೋಡಿಸೋಳ ಮಂಜಲ ಓಡಿ ಬಂದ್ರತ್ತ. ಅವಾಗ ಅಕ್ಕನಾಗಮ್ಮ ಹೋದ್ರತ್ತ ಹೊರಗಿಂದ. ಏನ ಅಕ್ಕನಾಗಮ್ಮ ಒಳಗೆ ಹೋದಕ್ಕೆ ಒಳಗ ಕೂತಲ್ಲಿ ಏನು ಸತ್ತಲೆ ಬದುಕಲಿ ಅಂತ ಕೇಳಿರತ್ತ ಅಕ್ಕನಾಗಮ್ಮನ. ಅವಾಗ ಓಡಿ ಬಂದು ಏನಂದ್ರತ್ತ? ಏನಿಲ್ರಿ ನಾ ಒಳಗೆ ಬನ್ನಿ ಬದುಕೆ ಬನ್ನಿ, ಆದ್ರೆ ಇನ್ನೊಂದು ಅಡೆ ಜನ ಬಿಟ್ಟು ನಾವು ಹೊರಗೆ ಬರ್ತೀವಿ ಅನ್ನೋದು. ಯಾಕ ಕೈಯಾಗ ಕೃಷ್ಣ ತಗೊಂಡು 15 ರೂಪಾಯಿ ಹಾಕಿ ಜನ್ಮ ಮಾಡಕ್ಕಿದ್ರು ಅನ್ನ ಕೊಟ್ಟು ಹುಡುಗ. ಆದ್ರೆ ಮಂದಿ ಕೇಳಲ್ಲ ಏನ್ ಮಾಡ್ತಾರ? ನೀನಿಗೆ ಸದ್ದ ಬರ್ತೀವ ಬಾಗಿಲ ಮಾಡು ಒಳಗೆ ಬರ್ನು ಅಂದ್ರು. ಅಂದಾಗಿ ಏನ್ ಮಾಡ್ಯಾರು? ಅಕ್ಕನಾಗ ನಾಗಮ್ಮ ಸಾವಕಾಶ ಬಾಗಿಲ ತೆಗೆದು ಮುಂದೆ ಬಾಗಿಲು ನಿಂತು ಮಂದಿಗೆಲ್ಲ ಗಾಬರಿಯಾಗಿ ಬಿಡ್ತು ಮಾಸ್ತರು. ಯಾಕಂದ್ರೆ ಏನು ತಗೊಂಡು ಬಂದಳಿಕೆ ಮುಂದೆ ಒಂದು ಪೂಟಿ ಬುಟ್ಟಿನ ತಗೊಂಡು ಬಂದಳಿಕೆ ಮಾಸ್ತರ್. ಒಂದು ಪೂಟ ಬುಟ್ಟಿ ಬಂದು ತಗೊಂಡು ಮಂದಿ ನೋಡ್ತಾರೆ. ಇದು ಒಳಗ ಮಗ ಯಾವ ಅಂತಾಳು ಹುಡುಕ್ಯಾಡಿ ನಾವು ಒಳಗದಾಗ ನೋಡ್ನು ಅಂದ್ರು. ಒಂದಾಗ ಒಳಗೆ ಹೋಗಿ ಹುಡುಕ್ಯಾಡಕ್ ಹೋದ್ರು. ಯಾರೋ ಸಿಗ್ಲಿಲ್ಲ. ಅವಾಗ ಅಕ್ಕನಾಗಮ್ಮ ಎಲ್ಲಾರು ಕೂಡಿ ಬಿಡ್ಯಾಕ ಬಂದ್ರು. ಅವಾಗಿನ ನನ್ನ ತಾಯಿನ ಬಡಿತಾರ ಬಾ ಅಂತ ತಿಳ್ಕೊಂಡ ಹೊಟ್ಟಾಗಿದ್ದಂತ ಚಂದ ಬಸವನ ಹೇಳ್ತಾನೆ ಅಕ್ಕನಾಗಮ್ಮಗ, ನಮ್ಮ ತಾಯಿನ ಯಾರು ಬಿಡ್ಯಾಕ ಹೋಗ್ಬೇಡ್ರಿ, ನನ್ನ ತಾಯಿ ಸಂತ ಪುರುಷರು ಉಂಡು ಬಿಟ್ಟಂತ ಅನ್ನದ ಹೊಟ್ಟಿಲೆ ಆಗ್ಯಾರು, ಆಕೆ ಕಡೆ ಏನೋ ತಪ್ಪನಾಕಿನ ಯಾರು ಬಡೀಲಿ ಆಗ್ರಿ ಅಂತ ಚಂದ ಬಸವನ ಹೇಳ್ಯಾರ. ಹೊಟ್ಟೆ ಹಾಕೋ ಈಗ ನಿನ್ನ ಗಟ್ಟಿಗೆ ಹೆಚ್ಚು ನಾವು ಯಾವ ಇಲ್ಲಿ ಚಂದ ಬಸವನ ಹೇಳಿಲ್ಲ. ನೀವು ಕೂಸು ಹೊಟ್ಟೆ ಕೂತು ಹೇಳಿಟ್ಟ ಈಗ ಏಕಮಾರ್ ದೋ ತುಕಡ ಹಾಕಿರಿ ಈಕೆ. ಮತ್ ಇವತ್ತು ನನಗೆ ಹೇಳ್ತಾವ ಬಾಳ ಬಾಳ ಹೇಳಕತ್ತಾರ ಮಾಸ್ತರ್. ಯಾಕಂದ್ರೆ ಒಂದು ಹೇಳ್ತಾವ ಯಾರು ಹೇಳ್ತಾವ? ಯಾವ ಅವನಿಗೆ ಹೇಳೋ ಅವ್ರ ತಾಯಿ ತಂದೆ ಹೆಸರು. ಮತ್ತೆ ನಿನ್ನ ಪರಮಾತ್ಮ ಯಾರು ಮಾಡದಾನೋ ಅವ್ರ ತಾಯಿ ತಂದೆ ಯಾರ ಅಂತ ಮತ್ತೆ ಹೇಳ್ತಾರ. ಆದ್ರೆ ಇದೀಗ ನಿನಗೆ ಹೇಳಿ ಹೋಗೇನಿ ವಿದ್ಯಾ, ನನ್ನ ಪರಮಾತ್ಮಗ ತಾಯಿಲ್ಲ ತಂದಿಲ್ಲ ಬಂದಿಲ್ಲ ಬಳಗಿಲ್ಲ ತಿಳಿ ಹೋಗೇನಿ. ಯಾಕಂದ್ರೆ ನೀರಿನಾಗ ಹೋಗಿತ್ತಂದ್ರೆ ಮುಡಗಾವಲ್ಲ, ಬೆಂಕಿಯಾಗ ಹೋಗಿತ್ತಂದ್ರೆ ಸುಡಾವಲ್ಲ, ಗಾಳಿಗೆ ಹಾರಿಸ್ತಾನಂದ್ರೆ ಹಾರವಲ್ಲ, ಕೈಯಾಗಿರ್ತಾನಂದ್ರೆ ಸಿಗವಲ್ಲ. ಅಂತ ನನ್ನ ಪರಮಾತ್ಮ ನಾನು ಅವಾಗ ಬಂದು ನನ್ನ ಕೈಯಾಗಿರೋದು ತೋರ್ಸೋದು ಹೇಳ್ತಾವೆ. ಎಷ್ಟು ಹುಚ್ಚಿರ್ಬೇಕು ವಿದ್ಯಾ? ಯಾಕಂದ್ರೆ ಜೇರು ಕಡತ ನನ್ನ ಪರಮಾತ್ಮ ಕೈಯಾಗಿ ಸಿಗ್ತದಂದ್ರ ಈ ಕಡೆ ವಿದ್ಯಾ ಬಿಡ್ತಿಲ್ಲ ತಿಳ್ಕೊಂಡಿದ್ದೆ. ನನ್ನ ಪರಮಾತ್ಮನ ಕೈಯಾಗಿಂದ ಸೋಮ ಕಪ್ಪು ಹಿಡ್ಕೊಂಡು ಕೊಡ್ತೇವೆ, ನನ್ನ ಬಿಟ್ಟು ಯಾಕೆ ಹೋಗ್ತೀನಿ ಅಂತ ಹೇಳಿ. ಅದಕ್ಕೆ ಪರಮಾತ್ಮ ಸಿಗಬಾರ್ದಂತ ವಸ್ತು ನಾನು. ಅದಕ್ಕೆ ಏನಂದಾರ ಮಾಡ್ತಾರ? ಏಕಲ್ಲ ಹಜಾರ್ ನಾಮ ಅಂತ ಹೇಳ್ಯಾರ. ಏಕಲ್ಲ ಹಜಾರ್ ನಾಮ ಅಂದ್ರೆ ಯಾಕ? ಪರಮಾತ್ಮ ಒಬ್ಬ ನಾನು, ನಾಮ ಮಾತ್ರ ಹಲವಾರು ನಾವು ಅಂತ ಹೇಳ್ಯಾರ. ಯಾಕಂದ್ರೆ ನನ್ನ ಪರಮಾತ್ಮ ಒಬ್ಬ ನಾನು, ಒಬ್ಬ ಪರಮಾತ್ಮನಿಂದ ಇದೆಲ್ಲ ಆಗೈತಿ, ಸೃಷ್ಟಿ ಎಲ್ಲ ಹುಟ್ಟಬೇಕಾದ್ರೆ ಅವನಿಂದ ಹುಟ್ಟೈತಿ, ಮತ್ತೊಂದು ಕಡೆ ಹುಟ್ಟಾಕಬೇಕಿಲ್ಲ ಅಂತ ಏನ್ ಹೇಳ್ತಾರೈತಿ? ಬಹಳ ಚಂದ ಹೇಳ್ಯಾರ ಮಾಸ್ತರ್. ಯಾಕಂದ್ರೆ ನೋಡು ಆ ಮುದ್ದು ಸಂಗಯ್ಯ ಲಿಂಗದ ಪೂಜೆ ಮಾಡಿ ಅನ್ನತ್ತ ಮುದ್ದು ಸಂಗಯ್ಯ ಅವ ಕೇಳ ಕೇಳ್ತಾನಂತವ. ನನಗಾದ್ರ ಬಸವಣ್ಣಪ್ಪನ ಹೋಗಿ ಕೇಳ್ತಾನಂತ ಮುದ್ದು ಸಂಗಯ್ಯ. ನನಗಾದ್ರ ಒಂದ ಲಿಂಗ ಕಟ್ಟೇದಿ, ಆದ್ರ ಅಲ್ಲಿ ಯಾರ ಲಿಂಗ ಯಾಕೆ ಕಟ್ಟೇದಿ
ಎಲ್ಲಿ ಅಂತೇಳಿ ಅವಾಗ ಸಂಶಯ ಬರ್ತತ ಯಾರು ಲಿಂಗ ತಗೊಂಡು ನಿನ್ನ ಮುತ್ತು ಸಂಗಯ್ಯ ಅಂತ ಪೂಜೆ ಮಾಡ್ಯಾನು ಅಂತ ಹೇಳ್ಯಾರ. ಯಾಕಂದ್ರೆ ಮುತ್ತು ಸಂಗಯ್ಯಲ್ಲಿ ಹೋಗ್ಯಾನ ಅಂತೇಳಿ ಪೂಜೆ ಮಾಡ್ಯಾನ. ಆದ್ರೆ ಬ್ಯಾರೆದವರೆಲ್ಲ ಹೋಗಿ ಅಲ್ಲಿ ಬೇರೆ ಬೇರೆ ಪೂಜೆ ಮಾಡ್ಯಾರ. ಹೌದಾ? ಎಲ್ಲರೂ ಹೋಗಿ ಪೂಜೆನ ಮಾಡ್ಯಾರ. ಯಾಕೆ ಬೇರೆ ಪೂಜೆ ಮಾಡ್ಯಾನವ? ಮುದ್ದು ಸಂಗಯ್ಯ ಪೂಜೆ ಮಾಡ್ಬೇಕಾದ್ರ ಎಲ್ಲರೂ ಯವನಿ ಮೇಲೆ ಮನಸ್ಸು ಮಾಡಿ ನಾವು ಯವನಿ ಮೇಲೆ ಮನಸ್ಸು ಮಾಡಿ ನಾವು ದಿನನಿತ್ಯ ಪರಮಾತ್ಮನ ಸೇವೆ ಮಾಡ್ತಿದ್ದ, ಲಿಂಗನ ಪೂಜೆ ಮಾಡ್ತಿದ್ದ. ಅವನ ಕಣ್ಣಿಗೆ ಏನೋ ನೋಡ್ತಿದ್ದ, ಅದೆಲ್ಲ ಬರೀ ಲಿಂಗನ ಸ್ವರೂಪ ಕಾಣ್ತತ್ತು. ಅವಾಗ ಮುದ್ದು ಸಂಗಯ್ಯ ವಿಚಾರ ಮಾಡ್ತಾನೆ, ಊರಾಗ ಹಾಡು ಓನ್ಯಾಗ ಹಾಡು ನಡೆದ ನಡೆದ ಟೈಮ್ದಾಗ ಏನಂತ ಮಾಡ್ತಾರ, ಅಲ್ಲಿ ಒಬ್ಬಕ್ಕೆ ಏನಿದ್ರು ವೇಷಧಾರಿ ತೊಟ್ಕೊಂಡು ಅಲ್ಲಿ ಜನ್ಮ ಮಾಡ್ತಿದ್ರು. ಅವಾಗ ಏನಾಯ್ತು, ಮುದ್ದು ಸಂಗಯ್ಯ ಅಂತ ನೋಡ್ತಾರ. ಯಾಕ ಅಲ್ಲಿ ಒಬ್ರು ಹೋಗ್ತಾರೋ ಒಬ್ರು ಬರ್ತಾರೋ, ಒಬ್ರು ಹೋಗ್ತಾರೋ ಒಬ್ರು ಬರ್ತಾರೋ, ಯಾಕ ಅಂದಾಗ ನಾವು ಹೇಳ್ಬೇಕು ಮುದ್ದು ಸಂಗಯ್ಯ ಒಬ್ಬ, ಏ ತಮ್ಮ ಅಲ್ಲಿ ಎಲ್ಲರೂ ಲಿಂಗದ ಪೂಜೆ ಮಾಡಿ ಬರ್ತಾರೋ ಅಂತಾವ. ಅನಾದ್ಯವಾದ ಮುದ್ದು ಸಂಗಯ್ಯ ಏನ್ ಮಾಡ್ತಾನ, ಅಲ್ಲಿ ಹೋಗ್ಬೇಕಾದ್ರೆ ಹಂಗ ಹೋಗ್ಬೇಕು ಹೆಂಗ ಅಂತ ಕೇಳಿದ. ನಾನು ಅಲ್ಲಿ ಹೋಗಿ ಬರ್ತೀನೋ ನಾವು ಮುದ್ದು ಸಂಗಯ್ಯ. ಅವಾಗ ಅಲ್ಲಿ ಹೋಗಿ ಬಂದವ್ ಹೇಳಿದ, ಏ ತಮ್ಮ ಅಲ್ಲಿ ಹೋಗಿ ಬರ್ಬೇಕಾದ್ರೆ ಯಾಡನೆ ಹತ್ತತಿ ಅಂತಾವ. ರಾಕ್ಬೇಕಾದ್ರೆ ಹೋಗ್ಬೇಕಾದ್ರೆ ಅಲ್ಲಿ ಹೋಗಕ್ ಹಂಗ ಹೇಳಿದ ಅಂದಾಗ ಏನ್ ಮಾಡ್ತಾನೋ, ಅವಾಗ ಹೋಗಿ ಬಸವಣ್ಣಪ್ಪನ ಕೇಳ್ತಾನ, ಏನಿಲ್ರಿ ನಾನು ಅಲ್ಲಿ ಹೋಗಿ ಬರ್ಬೇಕಾಗೈತಿ, ಅಲ್ಲಿ ಎಲ್ಲಾರು ಪೂಜೆ ಮಾಡಿ ಬರ್ತಾರಂತ, ಅಲ್ಲಿ ಲಿಂಗ ಹೆಂಗ ನೋಡಿದ್ರಂಗ ನಾನು ಹೋಗ್ಕೊಂಡ್ರಿ ಇವ್ರು ಅಂತ. ಯಾಕಂದ್ರೆ ಅಲ್ಲಿ ವೇಷದವರು ಇದಕ್ಕಾಗೆ ಹೋಗ್ತಾರೆ ಎಲ್ಲಾರು, ನಾವು ಗೊತ್ತಾಗ್ಲಿ. ಅವಾಗ ಹೇಳ್ತಾರ ಬಸವಣ್ಣಪ್ಪ, ಏ ಅಲ್ಲಿ ಹೋಗ್ತಾರ ಮುದ್ದು ಸಂಗಯ್ಯ ನಿನಗೆ ಗೊತ್ತಾಗಂಗಿಲ್ಲ, ಅಲ್ಲಿ ಕೆಲಸ ಬೇರೆ ತೋಟವ ನಿನಗೆ ಅಲ್ಲಿ ಹೇಳೋರು ಅಂತವ. ಅವಾಗ ನಾವು ಹೋಗಾವಂದ್ರೆ ಹೋಗಾವ ನೋಡಿ ಬರೋ ಲಿಂಗ ಅಂತ ಅಂದಾಗ ಎರಡನೇ ಇಸ್ಕದ ಏನ್ ಮಾಡಿದ, ಅವಾಗ ವೇಷಧಾರಿ ಮನೆಗೆ ಹೋದ. ಹೋದಾಗ ಏನಾಗ್ತಲ್ಲಿ ಹೋದಾಗ ಏನು ಮಾಡಿದ್ರು, ಯಪ್ಪ ಪರಮ ಭಕ್ತ ಅಂತ ಮುದ್ದು ಸಂಗಯ್ಯ ನನವರೆಗೆ ಬರತ್ತ ಅಂದ ಬಳಕ ನನ್ನಂತ ಪವಿತ್ರನೇ ಜಗಳ ಯಾರು ಇಲ್ಲ ಅಂತಕ್ಕೆ ಅವಾಗ ಏನು ಮಾಡ್ತಾರೋ, ಆ ಮುದ್ದು ಸಂಗಯ್ಯ ಬರಬಿಟ್ಟಿಗೆ ಏನ್ ಮಾಡ್ತಾ, ಎಣ್ಣೆ ಹಚ್ಚಿ ಜಳಕ ಮಾಡಿ, ಎಣ್ಣೆ ಹಚ್ಚಿ ಜಳಕ ಮಾಡಿ ನಾಲ್ಕು ಕಡೆ ನಾಲ್ಕು ದೀಪ ಹಚ್ಚಿಟ್ಟ, ನಾಲ್ಕು ಕಡೆ ನಾಲ್ಕು ದೀಪ ಹಚ್ಚಿಟ್ಟ, ನಿಸಂಗಾಗಿ ಮಣ್ಕೊಂಡು ಬಿಟ್ಟು ಹೂವ ಪತ್ರಿ ಮ್ಯಾಲ ಉಕ್ಕೊಂಡು, ಹೂವ ಪತ್ರಿ ಮ್ಯಾಲ ಉಕ್ಕೊಂಡು ಇವಾಗ ಮಣ್ಕೊಂಡು ನೋಡು. ಅವಾಗ ಮುದ್ದು ಸಂಗಯ್ಯ ಏನ್ ಮಾಡ್ಯಾನು, ಆಕೆದ ಬೇರೆ ಕಡೆ ಯಾವ್ದು ಚಿತ್ತ ಕಾಣಲಿಲ್ಲ, ಏನೇನ ಕುಚುಗಳು ಇದ್ದು ನೋಡು ಅವ ಮ್ಯಾಲ ಕಾಣಿದ್ವು, ಅವು ಹೆಂಗ ಕಾಣಿದ್ವು, ಸದ್ಗುರುಗಳ ಭಕ್ತರ ಅದಂತವ್ರು ಅಲ್ಲಿಂಗಲ ಗತ್ತೆ ಯಾರು ರೂಪ ಕಾಣಿದ್ವು. ಬೇರೆ ಕಡೆ ಮನಸ್ಸು ಮಾಡ್ಲಿ ನಾವು, ಬೇರೆ ಕಡೆ ನೋಡ್ಲಿ ನಾವು ಮುದ್ದು ಸಂಗಯ್ಯ. ಅವಾಗ ಏನ್ ಮಾಡ್ತಾರ, ಯಪ್ಪ ಎಂತ ನಿಷ್ಠರು ಗೊತ್ತು ಯಪ್ಪ, ನಾ ಇವತ್ತನ ಒಂದ ಲಿಂಗ ಪೂಜೆ ಮಾಡ್ತೀನಿ, ಇವತ್ತು ಯಾರ ಲಿಂಗ ಪೂಜೆ ಮಾಡುವಂತ ಅದೃಷ್ಟ ಬಸವಣ್ಣ ನನಗೆ ಒಲಿಸ್ಕೊಟ್ಟಾನು ಅಂಬತ್ತು. ಒಂದು ಪೂಜೆ ನಾ ಮಾಡ್ತಿದ್ದೀವಿ, ಇಲ್ಲಿ ಯಾರ ಲಿಂಗ ಕಾರ್ಯ ಎಂತ ಅದೃಷ್ಟಿ ಯಾರಿಗೂ ಇಲ್ಲ ಪರಮಾತ್ಮ ಅಂದತ್ತ. ಹೋಗಿ ಲಿಂಗದ ಪೂಜೆ ಮಾಡಿ ಏನ್ ಮಾಡ್ತಾರ, ಒಂದು ಕಡೆ ಹಿಡಿದ ನೆವಾದಿ ಹಿಡಿದು ಏನ್ ಮಾಡ್ತಾನೋ ಮನೆಗೆ ಹೋಗ್ತದತ್ತ. ಅವಾಗ ಬಂದಾಕೆ ಸುಳಿ ಬಂದ ಕಾಲು ಹಿಡಿದತ್ತ ಮುದ್ದು ಸಂಗಯ್ಯ. ಯಾಕೋ ಪರಮಾತ್ಮ ನೀ ಬರ್ತೀಯ ತಿರ್ತಾರಾಗದ ನಾ ಮಾಡಿದ ನನಗೆ ನೀ ಆಶೀರ್ವಾದ ಮಾಡಿದ್ರೆ ಮಾಡೋದು ಹಂಗ ಮಾಡ್ತದ ಮುದ್ದು ಸಂಗಯ್ಯ ಅನ್ನೋದು ಹಾಕಿ ಯವ್ವ ತಪ್ಪಾತ ಯವ್ವ ಜಗವಂದಿ ಅನ್ನೋದು. ಯಾಕಂದ್ರೆ ನಿನ್ನ ಮೇಲೆ ನಾ ಮನಸ್ಸು ಮಾಡಿಲ್ಲ, ಯಾಕಂದ್ರೆ ನಿನ್ನ ಲಿಂಗದ ಪೂಜೆ ಮಾಡ್ಬೇಕಂತ ನಾ ಬಂದೀನಿ, ಅದರ ಸಂಬಂಧ ನೀನು ಎವನಿ ಮೇಲೆ ತಾಯಿ ನಾ ಮನಸ್ಸು ಮಾಡಿಲ್ಲ. ನೀ ಏನು ಪಾಪದ ಕೃತಗಳನ್ನು ಏನು ಮಾಡತ್ತದಿ, ಇನ್ನು ನೆಲಕ್ಕೆ ನೀ ಇದನ್ನು ಮಾಡಕ್ ಹೋಗಬೇಡ, ಸದ್ಗುರುವಿನ ಭಕ್ತಿ ಮಾಡು ಅಂದ್ರೆ ನೀ ಮುಕ್ತಿ ಹೋಗಿ ಅಂತ ಅಂಜನಿ ಹಿಡ್ಕೊಂಡಾಕ ಏನು ವೇಷಧಾರಿ ಮಾಡ್ತೇವೆ ನೋಡು. ಆ ಮುದ್ದು ಸಂಗಯ್ಯ ಹೋಗಿ ಏನು ಯಾವಾಗಕ್ಕೆ ಭೇಟಿ ಮಾಡಿ ಯಾವಾಗ ಅಲ್ಲಿ ಪೂಜೆ ಮಾಡಿ ಬಂದ್ ನೋಡು, ಅಂಜನಿ ಹಿಡ್ಕೊಂಡು ಏನಾಯ್ತು ಆಯ್ಕೆ ಆದ್ರೆ ಸುತ್ತ ಪರಮಾತ್ಮನ ಭಕ್ತಿ ಮಾಡಕತ್ತ. ಯಾಕಂದ್ರೆ ಮುದ್ದು ಸಂಗಯ್ಯ ಭಕ್ತಿನ ಅಂತಾನೆ ಅಂತ, ಆದ್ರೆ ಈಗ ಬೇರೆ ಹೇಳ್ತಾವ ಮಾಸ್ತರ, ಇಕ್ಕಿದ ಬೇರೆ ಜಗಲ. ಆದ್ರೆ ಇನ್ನೊಂದು ಮಾತು ಏನು ಹೇಳ್ತಾವ, ಏನು ಹೇಳ ಮಾಸ್ತರ, ಪರಮಾತ್ಮನಿಂದ ಏನೂ ಆಗಿಲ್ಲ ಅಂತ ಹೇಳ್ತಾ, ನಿನ್ನ ಪರಮಾತ್ಮ ಭಕ್ತಿ ಇರ್ಬೇಕಾದ್ರೆ ಯಾರ ಮೇಲೆ ನಾನು ಯಾರ್ಯಾರ ಮೇಲೆ ಎಷ್ಟೆಷ್ಟು ಭಕ್ತಿ ಅದಾನು ಅಂತ ಕೇಳ್ತಾನೆ. ಯಾಕಂದ್ರೆ ನಿನ್ನ ಪರಮಾತ್ಮ ಭಕ್ತಿ ಇರ್ಬೇಕಾದ್ರೆ ಯಾರ ಮೇಲೆ ಹೆಚ್ಚು ಭಕ್ತಿ ಇದಾನು ಅಂತ ಕೇಳ್ತಾವು. ನನ್ನ ಪರಮಾತ್ಮನ 16,000 ಹೆಂಡ್ರಿದಾರ, 16,000 ಹೆಂಡ್ರಿದ್ರು, 16,000 ಹೆಂಡ್ರಿದ್ರೆ ಅವ್ರ ಮೇಲೆ ಭಕ್ತಿ ಇದಾನು ಕೃಷ್ಣ ಪರಮಾತ್ಮ, ಮತ್ತೆ ಯಾರ ಮೇಲೆ ಭಕ್ತಿ ಇದಾನು ಅಂತ ಕೇಳ್ತಾನೆ. ಸತ್ಯವಾಣಿ ರುಕ್ಮಿಣಿ ಅವರು ಇಬ್ಬರು ಅದಾರು ಅಂತ
ಕೇಳ್ತಾವು ಹೌದು. ನನ್ನ ಪರಮಾತ್ಮ 16,000 ಹೆಂಡ್ರ ಮೇಲೆ ಭಕ್ತಿ ಇಲ್ಲ ವಿದ್ಯಾ ಇಲ್ಲ ಪರಮಾತ್ಮ ಮಂತ್ರನ ಕಾಸ್ತಿನ ಭಕ್ತಿ ಅಂತ ನೀನ ಪರಮಾತ್ಮ ಅಂತ ಯಾರು ದುಡ್ಕೊಂತಾರ ನೋಡ ಹೌದು ಆ ಪರಮಾತ್ಮ ಭಕ್ತರ ಮೇಲೆ ಪ್ರೇಮನ ಹೊರತಾಗಿ ಅತಿ ಪ್ರೇಮ ಹೆಂಡ್ರ ಮೇಲೆ ಎಂದರ ಪ್ರೇಮನ ತಿಳ್ಕೊಳ್ಳೋದಿಲ್ಲ ವಿದ್ಯಾ ಇಲ್ಲ ಅವ ಫ್ರೆಂಡ್ರ ಮೇಲೆ ಪ್ರೇಮ ಇಲ್ಲ ಆದ್ರೆ ಪರಮಾತ್ಮನ ಮಾನವರಿಗೆ ಎಷ್ಟು ಫರಕ್ ಐತಿ ಅಂತ ಕೇಳ್ತಾವೆ ಹೌದು ಎಷ್ಟು ಫರಕ್ ಐತಿ ಮಾನವರಿಗೆ ಪರಮಾತ್ಮಗ ಅಂತ ಕೇಳ್ತಾವು ಹೌದು. ಪರಮಾತ್ಮ ಹೆಂಗದ ಒಳಗೆ ಹಂಗಲ್ಲ ಆರಂಭಗಳು ನಿನ್ನ ಶರೀರ ಒಳಗೆ ನಾನು ಹೌದು ಆರಂಭಗಳು ಶರೀರ ಒಳಗೆ ನಾನು 16 ಅಂಗುಳು ಹೊರಗೆ ನಾನು ಹೌದು 16 ಅಂಗುಳು ಹೊರಗೆ ನಾನು ಆರಂಭಗಳು ನಿನ್ನ ಶರೀರ ಒಳಗೆ ನಾನು ಮಾನವರಿಗೆ ಮತ್ತ ಪರಮಾತ್ಮಗ ಎಷ್ಟು ಫರಕ್ ಐತಿ ಅಂತ ಹೇಳ್ತಾವೆ ಕೇಳ್ತಿ ಹೌದು ಭಾಳ ಫರಕ್ಕಿಲ್ಲ ಅವಿದ್ಯಾ ಹಾ ಮಾನವಗ ಪರಮಾತ್ಮಗ ಬರೀ ಒಂದು ಏನು ಫರಕ್ ಕೊಡೋದು ಹೌದು ಯಾಕಂದ್ರ ಅನುಗ್ರಹ ಕಾಸ್ತ ಭಕ್ತಿ ಐತಿ ನೀನ್ ನೋಡಿದ್ರಂದ್ರ ಅದಕ್ಕೇನು ಫರಕ್ ಹಾಕೋತ ಹೆಂಗ ಬರ್ತೈತಿ ನೋಡು ಹೆಂಗ ಸದ್ಗುರುನಾಥ ನನಗೆ ಬೇಕತ್ತಾನು ಭಾಳ ಫರಕ್ ಕೊಡೋದಿಲ್ಲ ಬರೀ ಒಂದು ಏನು ಫರಕ್ ಕೊಡೋದೈತಿ ಆದ್ರೆ ಇನ್ನೊಂದು ಮಾತು ಏನು ಕೇಳ್ತಾರ ಅವ್ರ ಮತ್ತೇನು ಕೇಳ್ತಿರ್ತದ ಅದ್ರಾಗ ಒಂದು ಮಾತು ಕೇಳ್ಯಾರ ಏನು ಕೇಳ್ಯಾರು ಹೆಣ್ಣಿಗೆ ಜೀವ ಅಂದ್ರತ್ತ ಜೀವ ಅಂದ್ರತ್ತ ಗಂಡಿಗೆ ಜೀವಾತ್ಮ ಹೆಣ್ಣಿಗೆ ಜೀವ ಯಾಕಂದ್ರ ಆ ವಿದ್ಯಾ ನೋಡ ಇಲ್ಲ ಎಷ್ಟು ಶಾನ್ಯ ಅದಾಳು ಎಷ್ಟು ಕರೆ ಹೇಳ್ತಾಳು ಎಷ್ಟು ಸುಳ್ಳು ಹೇಳ್ತಾಳು ಅನ್ನೋದು ಗೊತ್ತಾಕತಿ ಏ ವಿದ್ಯಾ ನಿನ್ನ ಭಾರತೀಯರ ಬೀಳ್ತದ್ದು ಹೇಳ್ತದ್ದೇನೋ ಅಂತ ವಿಚಾರದಿಂದ ಇಲ್ಲ ವಿದ್ಯಾ ಯಾಕಂದ್ರ ನನ್ನ ಒಳಗಿರುವಂತವನು ಜೀವಾತ್ಮನ ಅದಾನ ಅಂತ ಹೇಳ್ತೀವಿ ಹೌದು ಆದ್ರೆ ವಿಜ್ಞಾನ ಒಳಗಿರುವಂತವನು ಒಬ್ಬ ಜೀವಾತ್ಮ ಅವ ಗಂಡದಾನತ್ತ ಮತ್ತ ವಿಜ್ಞಾನ ಒಳಗಿದ್ದವ ಗಂಡದಾನತ್ತ ನನ್ನ ಒಳಗಿದ್ದವ ಒಬ್ಬ ಗಂಡದಾನತ್ತ ಹಾ ಮತ್ತೆ ನಿನ್ನ ಒಳಗೂ ಗಂಡ ಇದ್ರ ನನ್ನ ಒಳಗೆ ಗಂಡ ಇದ್ರ ಹಾ ಅಲ್ಲಿ ಯಾರು ಹೆಣ್ಣದಾರ ತಿಳಿಯಾರ ಇಲ್ಲ ನನ್ನ ಒಳಗೂ ಹೆಣ್ಣದಾನ ನಿನ್ನ ಒಳಗೆ ಹೆಣ್ಣದಾನ ಅಂತೇಳಿ ಯಾರು ಅಂದಿಲ್ಲ ವಿದ್ಯಾ ಹೌದು ಜೀವಾತ್ಮ ಅಂದ್ರೆ ಗಂಡ ಐತಿ ಹೆಣ್ಣಿನ ಒಳಗೆ ನಾವು ಗಂಡ ಜೀವಾತ್ಮನಾದನು ಹೆಣ್ಣಿನ ಗಂಡಿನ ಒಳಗೆ ನಾವು ಗಂಡ ಜೀವಾತ್ಮನಾದನು ಆದ್ರೆ ಇದ್ರ ಒಳಗೆ ವಿದ್ಯೆ ಏನಂತ ಕೇಳ್ತಾನು ಏನ್ ಕೇಳ್ತಾವ ನನ್ನ ಒಳಗೆ ನಿನ್ನ ಒಳಗೆ ಗಂಡ ಯಾಕಿರ್ಬೇಕಾಗೈತೆ ಅಂತ ಕೇಳ್ತಾವು ಯಾಕಂದ್ರೆ ಇಲ್ಲಿ ನಿನ್ನ ಹೆಣ್ಣ ಎದಕ್ಕೂ ಬ್ಯಾಡವಾದ ವಸ್ತು ಐತಿ ವಿದ್ಯಾ ನಾಗ ನಿನ್ನ ಹೆಣ್ಣು ಬ್ಯಾಡವಾದ ವಸ್ತು ಐತಿ ಅಂತ ತಿಳ್ಕೊಂಡ ಅದರ ಸಂಬಂಧ ಏನು ಮಾಡ್ಯಾರು ನನ್ನ ಗಂಡ ಜೀವಾತ್ಮನ ಹೋಗಿ ನಿನ್ನ ಹೆಣ್ಣ ಜೀವಾತ್ಮ ಒಳಗೆ ಕೂಡಬೇಕಾಗಿತ್ತು ದೇಹದ ಒಳಗೆ ಹೋಗಿ ಹೌದು ಅಲ್ಲಿ ಗಂಡ ಹೆಣ್ಣ ಒಳಗೆ ಗಂಡ ಜೀವಾತ್ಮನ ಇರ್ಬೇಕಾದ್ರೆ ಏನಾಗಿದೆ ನನ್ನ ಪರಮಾತ್ಮ ದೊಡ್ಡವನ ಕರೆ ನಿಮ್ಮ ಒಬ್ಬ ಜಗದಾಗ ದೊಡ್ಡಕ್ಕೆಲ್ಲ ಆತ ನನಗೆ ಹಿಡಿಯ ಹೌದು ಇಬ್ರು ಒಳಗೆ ನನ್ನ ಗಂಡ ಜೀವಾತ್ಮನ ಇದ್ರ ಮತ್ತೆ ನಿನ್ನ ಹೆಣ್ಣು ಹೆಣ್ಣು ಮಾಡಲಾಕೈತೆ ಅವಿದ್ಯಾ ಹೌದು ಹೆಣ್ಣು ಹೆಣ್ಣು ಮಾಡಲಾಕೈತೆ ನೋಡ್ದಾಗಿಲ್ಲ ನೀ ಹೆಣ್ಣು ಬೆಳೆಸಕ್ಕೆ ಬಂದಲ್ಲಿ ಆದ್ರೆ ನಮ್ಮ ಅಪ್ಪನ ಜೀವಾತ್ಮನ ಗಂಡ ಅನ್ನುವಂಥ ವಸ್ತು ನೀವು ತಗೋಬಾರ್ದು ಹೌದು ನಮ್ಮ ಅವ್ವಾಡು ತಗೊಂಡ ದ್ವಾಕ್ಯರಿಗೆ ಏನಂತ ಹೇಳಬೇಕಾಗಿತ್ತು ವಿದ್ಯಾ ಹೌದು ಹೇಳಕ್ ಬರ್ತೈತೇನ ಇಲ್ಲ ಯಾಕೆ ಹೇಳಕ್ ಬರಂಗಿಲ್ಲ ಹೇಳಕ್ ಬರಂಗಿಲ್ಲ ಹೇಳಕ್ ಬರುವಂತ ವಸ್ತು ಐತಿ ಯಾಕಂದ್ರೆ ಪರಮಾತ್ಮ ಜೀವಾತ್ಮ ಅನ್ನುವಂಥವು ಬೇರೆ ಅದನು ಅದರ ಸಂಬಂಧ ಏನು ಕೇಳ್ತಾರ ಒಂದು ಮಾತು ಕೇಳ್ಯಾರ ಮಾಸ್ತರ್ ಏನಪ್ಪ ನನ್ನ ಕೃಷ್ಣ ಪರಮಾತ್ಮ ದೊಡ್ಡವನಂತೇಳಿ ನಾ ಹೇಳಿದಾಗ ಆ ಸೂರ್ಯನ ಮಾಸ್ತರ್ ಒಂದು ಮಾತು ಕೇಳ್ಯಾರ ನನ್ನ ಭಾಳ ಶಾನ್ಯಾಕ ಅಂತಾನು ಏನ್ ಕೇಳ್ಯಾರು ಏನಂತ ಕೇಳ್ತಾನು ಕೃಷ್ಣ ಪರಮಾತ್ಮನ ಕೈಯಾಗ ಒಂದು ಕೊಳಲು ಐತಿ ಕೃಷ್ಣ ಪರಮಾತ್ಮ ಕೊಳಲನಾದ ಮಾಡ್ಬೇಕಾದ್ರೆ ಹೌದು ಕೃಷ್ಣ ಪರಮಾತ್ಮಗ ಕೊಳಲು ಕೊಟ್ಟವ್ರು ಯಾರು ಅಂತ ಕೇಳ್ತಾನ ಹೌದು ಏನಂತ ಪ್ರಶ್ನೆ ಮಾಡ್ಯಾರು ಕೃಷ್ಣ ಪರಮಾತ್ಮನ ಕೈಯಾಗಿದ್ದಂತ ಕೊಳಲು ಕೊಡ್ಬೇಕಾದ್ರೆ ಅವ ಕೊಳಲು ಹಿಡ್ಕೋಬೇಕಾದ್ರೆ ಅವ ಕೊಳಲನಾದ ಮಾಡ್ಬೇಕಾದ್ರೆ ಯಾರು ಕೊಟ್ಟ ಅವಾಗ ಯಾರು ಕೊಟ್ಟಾರು ಅಂತ ಕೇಳ್ತಾವು ಹೌದು ಯಾರು ಕೊಟ್ಟಾರು ಅಂತ ಕೇಳ್ತಾರ ಅಂದ್ರೆ ಒಳಕ ಮಾಸ್ತರ ಕೃಷ್ಣ ಪರಮಾತ್ಮನ ಕೈಯಾಗ ಕೊಳಲು ಕೊಡಬೇಕಾದ್ರೆ ಯಾರು ಕೊಟ್ಟಾರ ನನ್ನ ಶಿವ ಪರಮಾತ್ಮ ಕೊಟ್ಟ ಹೌದು ಯಾಕಂದ್ರೆ ಶಿವ ಹೆಂಗ ಕೊಟ್ಟಾನಂದ್ರ ಯಾಕೆ ಕೊಟ್ಟಾರು ದ್ವಾಪಾರ ಯುಗನಾಗ ವಿಷ್ಣುನ 10 ಅವತಾರದಾಗ ದ್ವಾಪಾರ ಯುಗನಾಗ ಕೃಷ್ಣ ಪರಮಾತ್ಮ ಅವತಾರ ತಾಯಾನ ದ್ವಾಪಾರ ಯುಗದಾಗ ಕೃಷ್ಣಾಗಿ ಹುಟ್ಟು ಬಂದ ಅಂತ ತಿಳ್ಕೊಂಡ ಆ ಶಿವ ತಲೆಗಿಳಿದ ಬಂದತ್ತು ಕೃಷ್ಣ ಪರಮಾತ್ಮನ ಭೇಟಿಯಾಗ ಹೌದು ಯಾಕಂದ್ರೆ ಕೊಳಲು ಯಾಕೆ ಕೊಟ್ಟಾನಂತ ಕೇಳ್ಯಾಳು ಕೃಷ್ಣ ಪರಮಾತ್ಮನ ಭೇಟಿಯಾಗ ಸಾಕ್ಷಾತ್ ಶಿವ ಬಂದತ್ತು ತಲೆಗಿಳಿದ ಹೌದು ಬೇಟಾದಾಗ ಅವಾಗ ಹೇಳ್ತಾನಂತ ಬೇಟಾದ ಮಾತಾಡಿಸ್ದ ಎಲ್ಲ ಮಾಡಿದ ಆದ್ರೂ ನನ್ನ ಪೂರ್ಣಕ್ಕಾಗಿ ನನ್ನ ಕೈಯಾಗ ಏನಾರ ಕೊಡ್ಬೇಕಲ್ಲ ಅನ್ನುವಂಥದ್ದು ಆ ಶಿವನಲ್ಲಿ ಒಂದು ಆಜ್ಞೆ ಹುಡುಕತ್ತ ಮಾಸ್ತರ್ ಹೌದು ಕೃಷ್ಣ ಪರಮಾತ್ಮನ ಕೈಯಾಗ ಅಪರಾಭದ್ರವಾಗಿರ್ಬೇಕಾದ್ರೆ ಅದರಿಂದ ಎಲ್ಲ ತೆಗೆದಾಗಬೇಕಾದ್ರೆ ಇವನ ಕೈಯಾಗ ಒಂದು ಕೊಡ್ಬೇಕಂತ ತಿಳ್ಕೊಂಡ ಏನ್ ಮಾಡು ಶಿವ ಸಾಕ್ಷಾತ್ ಏನು ಮಾಡ್ಯಾನು ಏನ್ ಮಾಡ ಕೊಳಲ ಕೊಟ್ಟಾನು ಯಾರಿಗೆ ಕೃಷ್ಣ ಪರಮಾತ್ಮ ಹೌದು ಕೊಳಲು ಕೊಡ್ಬೇಕಾದ್ರೆ ಯಾರ ಕೊಟ್ಟಾರು ಅಂತ ಕೇಳ್ಯಾಳು ಹೌದು ಯಾಕಂದ್ರೆ ಸಾಕ್ಷಾತ್ ಕೃಷ್ಣ ಪರಮಾತ್ಮನ ಕೈಯಾಗ ಕೊಳಲು ಕೊಡ್ಬೇಕಾದ್ರೆ ಯಾರು ಕೊಟ್ಟ
ಸಾಕ್ಷಾತ್ ಶಿವ ಬಂದು ಕೊಟ್ಟನು. ಹೌದು. ಅದು ಯಾರದಿಂದ ತಯಾರು ಮಾಡ್ಯಾರ ಅನ್ನುವಂಥದ್ದು ಅದನ್ನ ಹೇಳ್ತೀನಿ ಕೇಳಂದ್ರ, ಯಾರ್ಗಂದ? ಯಾರದಿಂದ ತಯಾರು ಮಾಡ್ಯಾರ ಅಂದ್ರ ಹಾ ಮುನಿ ದದಿಚಿ ಅನ್ನುವಂಥವ. ಹಾ ಮುನಿ ದದಿಚಿ ಹೌದು. ಅವನ ಹಸ್ತದಿಂದ ಏನು ಮಾಡ್ಯಾರು? ಏನ್ ಮಾಡ್ಯಾರ? ಪವ ಮಾಡಿ ಏನು ಮಾಡ್ಯಾನ ಶಿವ? ಹಾ ಪವ ಮಾಡಿ ಏನು ಮಾಡ್ಯಾನ ಅಂದ್ರೆ ಕೃಷ್ಣ ಪರಮಾತ್ಮ ಕೊಟ್ಟಾನ. ಹೌದು. ಯಾಕಂದ್ರೆ ಇಂಥ ಕ್ವಶನ್ ಕೇಳಿದ್ವಿ, ಇಂಥ ಕ್ವಶನ್ ಹೇಳ್ಬೇಕಾಗೈತೆ. ಯಾಕಂದ್ರೆ ಕೃಷ್ಣ ಪರಮಾತ್ಮಗೆ ಶಿವ ಬಂದು ಕೊಟ್ಟಾನ ನೋಡ. ನೀವು ಹೇಳಿದಂತ ಉತ್ತರ ಖಾಲಿ ಆಯ್ತು. ಹಾ. ಇನ್ನು ಮಾತ್ರ ಬೇರೆ ಬೇರೆ ಮುಂದೆ ಕೇಳ್ಯಾರ ಮಾತ್ರ. ಕೇಳ್ಯಾರ. ಹಾ